ಪ್ರೇಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 13ನೇ ವಚನ. ಬಳಿಕ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದರು. ಆದರೆ ಯೇಸು ಅದನ್ನು ಕಂಡು ಕೋಪಗೊಂಡು ಅವರಿಗೆ ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂದು ಹೇಳಿ ಅವುಗಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈಯಿಟ್ಟು ಆಶೀರ್ವದಿಸಿದನು. ಹಲ್ಲೆಲೂಯಾ. ಸೊ ಪ್ರಿಯರೇ, ಇಲ್ಲಿ ದೇವರೇನಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೀನು ಚಿಕ್ಕ ಮಗುವಾಗಿ ದೇವರ ಹತ್ರ ಹಲ್ಲೆಲೂಯಾ ಪ್ರತಿಯೊಂದನ್ನು ಬೇಡಿಕೊಳ್ತಾ ಇರಬೇಕು. ಹಲ್ಲೆಲೂಯಾ. ಚಿಕ್ಕ ಮಕ್ಕಳಂತೆ ನೀನು ಶಿಶು ಭಾವದಿಂದನೇ ದೇವರ ರಾಜ್ಯವನ್ನು ಸೇರಲು ಕೂಡ ಸಾಧ್ಯ. ನಿನಗೆ ಎಷ್ಟೇ ಜ್ಞಾನ ಇರ್ಬೋದು, ಎಷ್ಟೇ ವಿವೇಕ ಇರ್ಬೋದು, ಎಷ್ಟೇ ಟ್ಯಾಲೆಂಟ್ ಇರ್ಬೋದು, ಹಲ್ಲೆಲೂಯಾ, ನೀನು ಎಷ್ಟೇ ಬೈಬಲ್ ಸ್ಟಡಿ ಮಾಡಿರ್ಬೋದು, ನಿನಗೆ ಎಷ್ಟೇ ಬೈಬಲ್ ಬಗ್ಗೆ ಎಲ್ಲನೂ ಗೊತ್ತಿರ್ಬೋದು, ದೇವರ ಜೊತೆ ನೀನು ಮಾತಾಡ್ತಾ ಇರ್ಬೋದು, ಆದರೂ ಕೂಡ ನಿನ್ನಲ್ಲಿ ಗರ್ವ ಇರಬಾರ್ದಂತೆ. ಹಲ್ಲೆಲೂಯಾ. ನಾನು ಎಲ್ಲ ನನಗೆ ಗೊತ್ತಿದೆ ಅನ್ನೋ ರೀತಿಯಾಗಿ ನೀನು ಮೆರಿಬಾರ್ದಂತೆ. ದೇವರಲ್ಲಿ ಹೇಳ್ತಾ ಇದ್ದಾನೆ, ಚಿಕ್ಕ ಮಗುವಾಗಿ ನಿನ್ನ ತಗ್ಗಿಸಿಕೊ. ಹಲ್ಲೆಲೂಯಾ. ನೀನು ತಗ್ಗಿಸಿಕೊಂಡಾಗಲೇ ದೇವರು ನಿನ್ನ ಹೆಚ್ಚಿಸುತ್ತಾನೆ. ನೀನು ಒಂದು ವೇಳೆ ಹೆಚ್ಚಿಸಿಕೊಂಡ್ರೆ ದೇವರು ನಿನ್ನ ತಗ್ಗಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಸೊ ಅದಕ್ಕೆ ನಾವು ಯಾವಾಗಲೂ ದೇವರ ಪಾದದ ಬಳಿ ಹತ್ರ ನಾವು ತಗ್ಗಿಸಿಕೊಳ್ಬೇಕು. ನಾವು ಚಿಕ್ಕ ಮಕ್ಕಳಂತ ಇರಬೇಕು. ನಾವೆಷ್ಟೇ ದೊಡ್ಡವರಾದರೂ ಕೂಡ, ಹಲ್ಲೆಲೂಯಾ, ಎಷ್ಟೇ ನಮಗೆ ಜ್ಞಾನ ಇದ್ದರೂ ಕೂಡ ನಾವು ಚಿಕ್ಕ ಮಕ್ಕಳಂತಲೇ ದೇವರ ಜೊತೆ ಇದ್ದಾಗ, ಹಲ್ಲೆಲೂಯಾ, ಪ್ರತಿಯೊಂದನ್ನು ಕೂಡ ಇನ್ನೂ ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ಆನಂದ ಬಾಷ್ಪಗಳು, ಹಲ್ಲೆಲೂಯಾ, ಆಶೀರ್ವಾದಗಳು, ಆತನ ಕೃಪೆ ಸದಾ ನಮಗೆ ಸಿಗುತ್ತದೆ ರೀ. ಹಲ್ಲೆಲೂಯಾ, ಸದಾ ನಮಗೆ ಸಿಗುತ್ತದೆ. ಆತನ ಆಶೀರ್ವಾದ ಸಿಗಲಿಲ್ಲ ಅಂದರೆ, ಆನಂದ ಸಿಗಲಿಲ್ಲ ಅಂದರೆ, ಆತನ ಕೃಪೆ ಶಾಶ್ವತವಾಗಿರ್ತದೆ. ನಿನಗೆ ಆತನ ಕೃಪೆ ಇದ್ದರೆ ಪ್ರತಿ ಒಂದನ್ನು ಕೂಡ ಯೇಸುವಿನ ನಾಮದಲ್ಲಿ ತಗೊಳ್ತೀಯ ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯಾ. ಪ್ರತಿ ಒಂದನ್ನು ಕೂಡ ತಗೊಳ್ತೀಯ. ಸೊ ಅದಕ್ಕೆ ಚಿಕ್ಕ ಮಕ್ಕಳನ್ನಂತೆ ನೀನು ಕೂಡ ಇರಬೇಕು. ದೇವರ ವಿಷಯದಲ್ಲಿ ಚಿಕ್ಕ ಮಕ್ಕಳಾಗಿ ನೀವಿರಬೇಕು. ಹಲ್ಲೆಲೂಯಾ. ಆವಾಗಲೇ ತಗ್ಗಿಸಿಕೊಳ್ಬೇಕು. ನಾನು ಚಿಕ್ಕವನು ದೇವ, ನೀನೇ ದೊಡ್ಡವನು, ನಾನಿನ್ನು ಮಗುವಪ್ಪ. ಹಲ್ಲೆಲೂಯಾ. ಮಗುವಾಗುವೆ ಅಪ್ಪ ನಿನ್ನ ತೋಳಲಿ, ನಲಿದಾಡುವೆ ಯೇಸು ನಿನ್ನ ಮಡಿಲಲಿ. ಮಗುವಾಗುವೆ ಅಪ್ಪ ನಿನ್ನ ತೋಳಲಿ, ನಲಿದಾಡುವೆ ಯೇಸು ನಿನ್ನ ಮಡಿಲಲಿ. ನೋಡುವಾಸೆ, ಮಾತಾಡುವಾಸೆ, ಬದುಕುವಾಸೆ ದೇವ ನಿನ್ನ ಜೊತೆಯಲಿ. ಮಗುವಾಗುವೆ ಅಪ್ಪ ನಿನ್ನ ತೋಳಲಿ, ನಲಿದಾಡುವೆ ಯೇಸು ನಿನ್ನ ಮಡಿಲಲಿ. ಹಲ್ಲೆಲೂಯಾ. ಬರುಡಾಗಿರುವೆ ಯೇಸು ಈ ಲೋಕದಿ, ಚಿಗುರುವಾಸೆ ಯೇಸು ನಿನ್ನ ವಾಕ್ಯದಿ. ಬರುಡಾಗಿರುವೆ ಯೇಸು ಈ ಲೋಕದಿ, ಚಿಗುರುವಾಸೆ ಯೇಸು ನಿನ್ನ ವಾಕ್ಯದಿ. ಆತ್ಮದ ನೀರನ್ನು ಸುರಿಸು, ವಾಕ್ಯದ ಕರ್ತೆಯ ಕಟ್ಟು. ಆತ್ಮದ ನೀರನ್ನು ಸುರಿಸು, ವಾಕ್ಯದ ಕರ್ತೆಯ ಕಟ್ಟು. ನಿನ್ನಲ್ಲೇ ಬೆಳೆದು ಬಾಳ ಫಲ ಕೊಡುವೆನು, ನಿನ್ನಲ್ಲೇ ಬೆಳೆದು ಬಾಳ ಫಲ ಕೊಡುವೆನು. ನೋಡುವಾಸೆ, ಮಾತಾಡುವಾಸೆ, ಬದುಕುವಾಸೆ ದೇವ ನಿನ್ನ ಜೊತೆಯಲಿ. ಮಗುವಾಗುವೆ ಅಪ್ಪ ನಿನ್ನ ತೋಳಲಿ, ನಲಿದಾಡುವೆ ಯೇಸು ನಿನ್ನ ಮಡಿಲಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಮಗುವಾಗಿ ನಾವು ಇರಬೇಕಂತೆ. ಹಲ್ಲೆಲೂಯಾ. ಮಗುವಾಗುವೆ ಅಪ್ಪ ನಿನ್ನ ತೋಳಲಿ, ನಲಿದಾಡುವೆ ಯೇಸು ನಿನ್ನ ಮಡಿಲಲ್ಲಿ. ಹಲ್ಲೆಲೂಯಾ. ಆತನ ಮಡಿಲಲ್ಲಿ, ಆತನ ತೋಳಲ್ಲಿ ಎಷ್ಟೊಂದು ನೆಮ್ಮದಿ, ಸಂತೋಷ ಇದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ವಸ್ತುಗಳಿಂದಾಗಲಿ, ಪ್ರತಿಯೊಂದು ವ್ಯಕ್ತಿಯಿಂದಾಗಲಿ ನಾವು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ರೀ. ಹಲ್ಲೆಲೂಯಾ. ಪ್ರತಿಯೊಂದನ್ನು ಕೂಡ ಯೇಸುವಿನ ನಾಮದಲ್ಲಿ ನಾವು ತಗೊಳ್ಳೋದಕ್ಕೆ ಸಾಧ್ಯ. ನೆಮ್ಮದಿ ಆಗಿರ್ಬೋದು, ಸಂತೋಷ ಆಗಿರ್ಬೋದು ಪ್ರಿಯರೇ. ಹಲ್ಲೆಲೂಯಾ. ಪ್ರತಿಯೊಂದನ್ನು ಕೂಡ ನಾವು ದೇವರ ನಾಮದಿಂದನೇ, ನಮ್ಮ ತಂದೆಯಾದ ಕರ್ತನಿಂದನೇ, ಹಲ್ಲೆಲೂಯಾ, ನಮಗಾಗಿ ಬಲಿಯಾದ ನಮ್ಮ ಸೃಷ್ಟಿಕರ್ತನಾದ ದೇವರಿಂದನೇ
ನಮಗೆ ಸಂತೋಷ, ಸಮೃದ್ಧಿ, ಸಮಾಧಾನ, ನೆಮ್ಮದಿ, ಹಲ್ಲೆಲೂಯ, ಆನಂದ, ಉತ್ಸಾಹ, ಉಲ್ಲಾಸ ಪ್ರತಿಯೊಂದು ಕೂಡ ಆತನ ನಾಮದಿಂದಲೇ ನಮಗೆ ದೊರಕುತ್ತದೆ ರೀ. ಹಲ್ಲೆಲೂಯ. ಸೊ ಹಾಗೇನೆ ಒಂದು ಎಕ್ಸಾಂಪಲ್ ಆಗಿ ಹೇಳ್ತೇನೆ ಪ್ರಿಯರೇ. ಇಲ್ಲಿ ಮಕ್ಕಳ ವಿಷಯದಲ್ಲಿ ಬಂದುಬಿಟ್ರೆ ಪ್ರಿಯರೇ, ಸೊ ನಾನೊಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೇನೆ. ಒಬ್ಬ ಸ್ತ್ರೀ ಇದ್ದಾಳೆ, ಹಲ್ಲೆಲೂಯ, ಶ್ರೀಮಂತರೆ ಸ್ತ್ರೀ ಇದ್ದಾಳೆ. ಅವ್ರ ಮಗ ಅಂಗವಿಕಲ, ಮಾತಾಡೋಕ್ಕೂ ಬರೋದಿಲ್ಲ, ನಡೆಯೋಕ್ಕೂ ಬರೋದಿಲ್ಲ, ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಬರೋದಿಲ್ಲ, ಕೈ ಕಾಲು ಎಲ್ಲನೂ ಬಿದ್ದೋಗ್ಬಿಟ್ಟಿದೆ. ಮಲ್ಕೊಂಡಲ್ಲೇ ಎಲ್ಲ ಆಗಬೇಕು ಅವನಿಗೆ. ಇನ್ನೊಬ್ರು ಸಹಾಯ ಅವನಿಗೆ ಬೇಕು. ಊಟ ಮಾಡಿಸ್ಬೇಕಂದ್ರು, ಬಟ್ಟೆ ಹಾಕ್ಬೇಕಂದ್ರು, ಸ್ನಾನ ಮಾಡಿಸ್ಬೇಕಂದ್ರು, ಹಲ್ಲೆಲೂಯ, ಪ್ರತಿ ಒಂದಕ್ಕೂ ಕೂಡ ಇನ್ನೊಬ್ರು ಸಹಾಯ ಬೇಕು ಅವನಿಗೆ. ಆ ರೀತಿಯಾಗಿ ಸ್ಥಿತಿಯಲ್ಲಿ ಬಿದ್ದಾಗ ಪ್ರಿಯರೇ, ಸೊ ಆ ಸ್ತ್ರೀ ಏನು ಮಾಡ್ತಾಳೆ, ಒಬ್ಬ ಕೆಲಸದಾಳನ್ನು ಇಟ್ಕೊತಾಳೆ. ಹಲ್ಲೆಲೂಯ, ಒಬ್ಬ ಕೆಲಸದಾಳನ್ನು ಇಟ್ಕೊತಾಳೆ. ಸೊ ಆಕೆಗೆಲ್ಲ ವಹಿಸ್ಬಿಟ್ಟು ನನ್ನ ಮಗನ ನೋಡ್ಕೊ ಅಂತ ಹೇಳ್ಬಿಟ್ಟು ಕೆಲಸ ಮಾಡೋಕೆ ಆಕೆ ಹೋಗ್ತಾ ಇರ್ತಾಳೆ, ಜಾಬ್ ಮಾಡೋದಕ್ಕೆ. ಹಲ್ಲೆಲೂಯ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಿಯರೇ, ಆಕೆ ಅವ್ರಮ್ಮ ಇರೋ ಟೈಮಲ್ಲಿ ಮಾತ್ರ ಕೆಲಸದಾಳು ಇರ್ತಾಳಲ್ವ, ಆಕೆ ಎಷ್ಟು ಚೆನ್ನಾಗಿ ಅವನ್ನ ನೋಡ್ಕೊತಿರ್ತಾಳೆ. ಹಿಂಗೆ ನೋಡ್ಕೊತಿದ್ದಾಳಪ್ಪ. ಹಲ್ಲೆಲೂಯ. ಒಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ಇದೇ ರೀತಿಯಾಗಿ ನನ್ನ ಮಗನ ನೋಡ್ಕೊತಾಳೆ ಅಂತ ಅನ್ಕೋಬೇಕಾಕಿ. ಆ ರೀತಿಯಾಗಿ ಕಾಳಜಿ ವಹಿಸ್ತಾಳೆ ಪ್ರಿಯರೇ. ಆ ರೀತಿಯಾಗಿ ವಹಿಸಿದಾಗ ಆಕೆ ಕೆಲಸಕ್ಕೆ ಅಂತ ಹೋಗ್ತಾಳೆ, ಮಾತಾಡಿಸ್ಬಿಟ್ಟು ಬಾಗಿಲಿನ ತಟ್ಟದು ಕಾರಲ್ಲಿ ಹೋಗ್ತಿರ್ತಾಳೆ. ಆಗತ್ತಾ ಈಕೆದು ಸ್ಟಾರ್ಟ್ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯ. ಯಾವ ರೀತಿ ಗೊತ್ತಾ, ಅವನಿಗೆ ಊಟನೂ ಕೊಡೋದಿಲ್ಲ, ನೀರು ಕೊಡೋದಿಲ್ಲ, ಟಿಫನ್ನು ಕೊಡೋದಿಲ್ಲ, ಫ್ರೂಟ್ಸ್ ಕೊಡೋದಿಲ್ಲ. ಹೇಳ್ಬೇಕಂದ್ರೆ ಅಸಲು ಏನೇನು ಅವನಿಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಕೊಡೋದಿಲ್ಲ ಪ್ರಿಯರೇ. ಎಲ್ಲನೂ ಆಕಿನೇ ತಿಂತಿರ್ತಾಳೆ. ಚೆನ್ನಾಗಿ ಸೋಫಾ ಮೇಲೆ ಕೂತ್ಕೊಂಡು ಹಾಕಿದೆ ಮನೆ ಅನ್ನೋ ರೀತಿಯಾಗಿ ಮೆರೀತಾ ಇರ್ತಾಳೆ. ಹಲ್ಲೆಲೂಯ. ಟಿ ವಿ ನೋಡ್ಕೊತ ತಿಂತಾ ಇರ್ತಾಳೆ, ಕುಡಿತಾ ಇರ್ತಾಳೆ, ಮಜಾ ಮಾಡ್ತಾ ಇರ್ತಾಳೆ, ಫೋನ್ ನೋಡ್ತಾ ಇರ್ತಾಳೆ. ಪಾಪ ಅವನಲ್ಲಿ ಕಣ್ಣೀರು ಆಗ್ತಾ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯ. ಅವನಿಗೆ ಮಾತಾಡೋಕ್ಕೂ ಬರೋದಿಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕೂ ಬರೋದಿಲ್ಲ, ಕಣ್ಣೀರು ಮಾತ್ರ ಆಗ್ತಾ ಇರ್ತಾನೆ, ಅರಿಸ್ತಾ ಇರ್ತಾನೆ, ವಾಯ್ಸ್ ಅಷ್ಟೇ ಕೇಳಿಸ್ತಾ ಇರುತ್ತೆ. ಏನು ಅರಿಸ್ತಾ ಇದೆಯಾ, ಸುಮ್ಮನಿರು ಅಂತ ಹೇಳಿ ಗದರಿಸ್ತಿರ್ತಾಳೆ, ಬಡಿತಿರ್ತಾಳೆ ಪ್ರಿಯರೇ. ಕೋಲ್ ತಗೊಂಡು ಹೊಡಿತಾ ಇರ್ತಾಳೆ ಅವನಿಗೆ. ಅವನು ಇನ್ನೂ ಅರಿಸ್ತಾ ಇರ್ತಾನೆ. ಇವ್ನ ಕಾಟ ಇಷ್ಟೇ ಅಂತ ಹೇಳ್ಬಿಟ್ಟು ಆರಾಮಾಗಿ ಬೇರೆ ರೂಮಲ್ಲಿ ಹೋಗಿ ಮಜಾ ಮಾಡ್ತಿರ್ತಾಳೆ, ಡ್ಯಾನ್ಸ್ ಆಡ್ತಿರ್ತಾಳೆ, ಕೂತ್ಕೊಂಡಿರ್ತಾಳೆ. ನಿಜವಾಗ್ಲೂ ಅಂದ್ರೆ ತುಂಬ ದುಃಖ ಆಗುತ್ತೆ ಪ್ರಿಯರೇ. ಯಾಕೆ ಅಂತ ಹೇಳಿದ್ರೆ ಅವನಲ್ಲಿ ಎಷ್ಟು ದುಃಖ ಪಡ್ತಿರ್ತಾನೆ. ಅವನಿಗೆ ಹಸುವಾಗಿರುತ್ತೆ, ಕೇಳೋಕ್ಕಾಗೋದಿಲ್ಲ. ಊಟ ಬೇಕಾಗಿರುತ್ತೆ, ಅವನಿಗೆ ಪ್ರತಿಯೊಂದು ಬೇಕಾದಾಗೆಲ್ಲ ಅವ್ನು ಕಣ್ಣೀರಿಂದ ಕೇಳ್ತಾ ಇರ್ತಾನೆ. ಯಾಕೆಂದ್ರೆ ಅವನಿಗೆ ಮಾತು ಏನೂ ಬರೋದಿಲ್ಲಲ್ಲ. ಕಣ್ಣೀರು ಹಾಕ್ಬಿಟ್ಟು ನನಗಿದು ಬೇಕು ಅಂತ ಅವ್ನು ಕೇಳ್ತಾ ಇರ್ತಾನೆ. ಅಸಲು ಏನೂ ಕೊಡೋದಿಲ್ಲ ಅಯ್ಯಮ್ಮ, ಎಲ್ಲನೂ ತಾನೇ ತಿಂತಿರ್ತಾಳೆ. ಹಲ್ಲೆಲೂಯ. ಅವರಮ್ಮ ನೋಡಿದ್ರೆ ನನ್ನ ಮಗನ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ, ನನ್ನ ಮನೆಯಲ್ಲಿ ಕೆಲಸದಾಳು ಅಯ್ಯಮ್ಮ ಅಂತ ಖುಷಿ ಪಡ್ತಿರ್ತಾಳೆ. ಬಟ್ ಆದರೆ ಅವನು ನೋವು ಮಾತ್ರ ಅವನಿಗೆ ಗೊತ್ತು. ಹಲ್ಲೆಲೂಯ. ಅವ್ನು ನೋವು ಅವನಿಗೆ ಮಾತ್ರ ಗೊತ್ತು. ಅವರಮ್ಮ ಬರ್ತಾಳೆ, ಚೆನ್ನಾಗಿದೆಯಪ್ಪ ಅಂತ ಕೇಳ್ತಾಳೆ. ಮತ್ತು ಕೆಲಸದಿಂದ ಬಂದುಬಿಟ್ಟು ಹಲ್ಲೆಲೂಯ, ಚೆನ್ನಾಗಿದೆಯಾ ಮಗನೇ, ಏನಾಯ್ತು ಏನಿಲ್ಲ ಅಂತ ಕೇಳಿದಾಗ ಅವನು ಏನು ರೀ ಹೇಳ್ತಾನೆ, ಬರೀ ಕಣ್ಣಲ್ಲಿ ನೀರು ಮಾತ್ರ ಹಾಕ್ತಾ ಇರ್ತಾನೆ. ಈ ಅಮ್ಮ ನಾನು ಏನೂ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಅವನು ಆ ಕಣ್ಣೀರು ರೂಪದಾಗ ಹಾಕಿದ್ರು ಕೂಡ ಆ ತಾಯಿಗೆ ಅರ್ಥ ಆಗೋದಿಲ್ಲ. ಏನೋ ಇವನು ಸುಮ್ಮನೆ ಅಳ್ತಾ ಇದ್ದಾನೆ, ಹಲ್ಲೆಲೂಯ, ನಾನು ಬಿಟ್ಟೋಗಿದ್ದಕ್ಕೆ ಅಳ್ತಾ ಇದ್ದಾನೆ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತಾಳೆ. ಡೈಲಿ ಇದೇ ಆಗುತ್ತೆ ರೀ. ಹಲ್ಲೆಲೂಯ. ಅವರಮ್ಮ ಇದ್ದಾಗ ಒಂದು ತೀರು ಇರ್ತಾಳೆ, ಅವರಮ್ಮ ಹೊರಗಡೆ ಕೆಲಸಕ್ಕಂತ ಹೋದ್ಮೇಲೆ ಒಂದು ತೀರು ಆಗ್ಬಿಡ್ತಾಳೆ. ಹಲ್ಲೆಲೂಯ. ಒಂದು ವೇಳೆ ಅವರಮ್ಮ ಕೆಲಸ ಮುಗಿಸ್ಕೊಂಡು ಬೇಗ ಬಂದರೆ ಸಾಕು, ಗೊತ್ತಾಗಿದ ತಕ್ಷಣವೇ ಅವನಿಗೆ ಕಾಳಜಿ ವಹಿಸ್ತಿರ್ತಾಳೆ. ಹಿಂಗೆ ನೋಡ್ಕೊತಿದ್ದಾಳೆ ಅನ್ಕೋಬೇಕು ಮನೆಯಲ್ಲಿ. ಹಲ್ಲೆಲೂಯ. ಆ ರೀತಿಯಾಗಿ ಆಕೆ ನೋಡ್ಕೊತಿರ್ತಾಳೆ. ಆಕೆ ಹೋದ್ಮೇಲೆ ಅದೇ ಕೆಲಸ 1 ತಿಂಗಳವರೆಗೂ ಪ್ರಿಯರೇ ಅವನಿಗೆ ಒಂದು ನೀರು ಸಮೇತಗೂ ಕೊಡೋದಿರೋದಿಲ್ಲ. ಹಲ್ಲೆಲೂಯ. ಬರೀ ಕಣ್ಣೀರನ್ನೇ ಆಗ್ತಾ ಇರ್ತಾನೆ ಅವನು. ಪ್ರತಿದಿನ ಕಣ್ಣೀರು ಆಗ್ತಿರ್ತಾನೆ. ಮನಸ್ಸಿನಲ್ಲಿ ಅನ್ಕೊತಿರ್ತಾನೆ, ದೇವರೇ ನನ್ನ ಕರ್ಕೊಂಬಿಡಪ್ಪ, ಈ ನರಕ ನನ್ನ ಕೈಲಿ ನೋಡೋಕೆ ಆಗ್ತಾ ಇಲ್ಲ, ಅನುಭವಿಸೋಕ್ಕೂ ಕೂಡ ಆಗ್ತಾ ಇಲ್ಲ. ಹಲ್ಲೆಲೂಯ. ಹೇಳ್ಕೊಳ್ಳೋದಕ್ಕೂ ಕೂಡ ನನಗೆ ಬಾಯಿ ಕೊಡಲಿಲ್ಲ, ಮಾತಾಡೋದಕ್ಕೂ ಕೂಡ ಏನೂ ನನಗೆ ಇಲ್ಲ, ನಡೆದಾಡೋಕ್ಕೂ ಇಲ್ಲ. ನನಗೊಂದು ಏನಾದರೂ ಬೇಕಂದರೆ ಇನ್ನೊಬ್ಬರ ಸಹಾಯ ನನಗೆ ಬೇಕು, ಅದು ನಾನು ಕೇಳೋದಕ್ಕೂ ಕೂಡ ನನಗೆ ಬಾಯಿ ಇಲ್ಲ ಅಂತ ಎಷ್ಟು ಕಣ್ಣೀರು ಆಗ್ತಿರ್ತಾನೆ ಅಂತ ಹೇಳಿದ್ರೆ ಪ್ರಿಯರೇ, ನಿಜವಾಗ್ಲೂ ದುಃಖ ಆಗ್ತಿದೆ ಇಲ್ಲಿ. ಅವನು ಆ ರೀತಿಯಾಗಿ ನೋವು ಅನುಭವಿಸ್ತಾ ಇರ್ತಾನೆ. ಆದರೂ ಕೂಡ ಆ ಅಮ್ಮ ಕೆಲಸದಳ ಅಂಬಕಿಗೆ ಸ್ವಲ್ಪನೂ ಕೂಡ ಕನಿಕರ ಇರೋದಿಲ್ಲ ಪ್ರಿಯರೇ. ಹಲ್ಲೆಲೂಯ. ಬರೀ ಅವನು ಅಳ್ತಾ ಇರ್ತಾನೆ. ಅವನು ಯಾವಾಗ ಅಳ್ತಾನೋ ಬರೀ ಕೋಲ್ ತಗೊಂಡು ಹೊಡಿತಾ ಇರ್ತಾಳೆ. ಹಲ್ಲೆಲೂಯ. ಕೋಲ್ ತಗೊಂಡು ಹೊಡಿತಾ ಇರ್ತಾಳೆ. ಅವನು ಅಳದೂ ಇಲ್ಲ. ಯಾಕೆಂದರೆ ನಾನು ಹತ್ರ ಸಾಕು ಈ ಅಮ್ಮ ಕೋಲ್ ತಗೊಂಡು ಹೊಡಿತಾಳೆ ನನಗೆ ಅಂತ ಹೇಳ್ಬಿಟ್ಟು ಅವನಿಗೆ ಹಸುವಾಗಿದ್ದರೂ ಕೂಡ, ಏನೇ ಒಂದು ಬೇಕಿದ್ದರೂ ಕೂಡ ಅವನು ಸುಮ್ಮನೆ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯ. ಇದೇ ರೀತಿಯೇ ಆಗ್ತಾ ಇರ್ತಾಳೆ ಡೈಲಿ.
ಹಲಲುಯ್ಯ. ಆರಮ್ಮ ಕೆಲ್ಸಕ್ಕೆ ಹೋಗ್ತಾಳೆ, ಈ ಅಮ್ಮಂದಿಲ್ಲಿ ಸ್ಟಾರ್ಟ್ ಮಾಡ್ಕೊತಾಳೆ. ಆರಮ್ಮ ಇದ್ದಾಗ ಮತ್ತೆ ಚೆನ್ನಾಗಿ ಕಾಳಜಿ ವಹಿಸ್ತೀರ ಅಮ್ಮಂಗೆ ರೀತಿಯಾಗಿ ನೋಡ್ಕೊತಾಳೆ. ಹಲಲುಯ್ಯ. ಅವನಿಗೆ ಬಾಯಿ ತೆಗೆದು ಹೇಳೋಕ್ಕೂ ಕೂಡ ಆಗ್ತಿರಲ್ಲ. ಅವರಮ್ಮ ಕೆಲಸದಿಂದ ಬಂದ ತಕ್ಷಣ ಚೆನ್ನಾಗಿದೆಯಾ ಮಗನೇ, ಹಲಲುಯ್ಯ, ಊಟ ಮಾಡ್ದ, ತಿಂದ, ಫ್ರೂಟ್ಸ್ ತಿಂದ ಅಂತ ಕೇಳ್ತಿರ್ತಾಳೆ. ಅವ್ನಿಗೆ ಏನಂತ ಹೇಳ್ತಾನೆ ರೀ, ಹಲಲುಯ್ಯ. ಅವನಿಗೆ ಮಾತಿದ್ರೆ ತಾನೇ ಹೇಳೋದಕ್ಕೆ, ಬರೀ ಕಣ್ಣೀರು ಆಗ್ತಾ ಇರ್ತಾನೆ ಅವನು. ಅವ್ನು ಕಣ್ಣೀರಿಂದ ಹೇಳ್ತಿರ್ತಾನೆ, ಆ ಅಮ್ಮಗೆ ತಾಯಿಗೆ ಅರ್ಥ ಆಗೋದಿಲ್ಲ. ಹಲಲುಯ್ಯ. ಸೊ ಆಗೇನಾಗುತ್ತೆ, ಒಂದು ತಿಂಗಳವರೆಗೆ ಹಿಂಗೆ ಆಗ್ಬಿಡ್ತೈತೆ, ಅವ್ನು ಸತ್ತೋಗ್ಬಿಡ್ತಾನೆ. ಹಲಲುಯ್ಯ. ನಿಜವಾಗ್ಲೂ ಸತ್ತೋಗ್ಬಿಡ್ತಾನೆ ಅವನು. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಏನೇನೂ ಕೊಡ್ತಿರಲ್ಲ, ಕಾಳಜಿನೇ ವಹಿಸ್ತಿರಲ್ಲ, ಬರೀ ಕಣ್ಣೀರು ಮಾತ್ರ ಅವನಿಗೆ. ಹಲಲುಯ್ಯ. ಆ ಕಣ್ಣೀರಿಂದನೇ ಅವನು ಒಂದಿನ ಸತ್ತೋಗ್ಬಿಡ್ತಾನೆ. ಅವಾಗ ತಾಯಿ ತುಂಬ ದುಃಖ ಪಡ್ತಾಳೆ. ಹಲಲುಯ್ಯ. ತುಂಬ ದುಃಖ ಪಡ್ತಾಳೆ ರೀ. ಯಾಕೆ ಇದನ್ನು ಮೊದಲೇ ಯೋಚನೆ ಮಾಡಿಕೊಂಡು ಯಾರು ಕೆಲಸದಾಳು ಇಟ್ಕೊಳ್ಳಾರ್ದಂಗೆ ನಿನ್ನ ಮಗನನ್ನು ನೀನೇ ನೋಡ್ಕೊಂಡಿದ್ರೆ ಇವತ್ತು ಎಷ್ಟು ಚೆನ್ನಾಗಿರ್ತಿದ್ದ ಅವನು. ಸ್ವಲ್ಪ ನೆಮ್ಮದಿಯಾಗಿರ್ತಿತ್ತು ಅವನಿಗೆ. ಹಲಲುಯ್ಯ. ನೆಮ್ಮದಿಯಾಗಿರ್ತಿತ್ತು. ನನ್ನ ತಂದೆ ತಾಯಿ ನನ್ನ ಕಾಳಜಿ ವಹಿಸ್ತಾ ಇದ್ದಾರೆ, ನೋಡ್ಕೊಂಡ್ರೆ ಖುಷಿಯಾದರೂ ಪಡ್ತಿದ್ದ ಅವನು. ಹಲಲುಯ್ಯ. ಸೊ ನೀವು ಕೂಡ ಅಷ್ಟೇ ಪ್ರಿಯರೇ, ನಿಮ್ಮ ಮಕ್ಕಳನ್ನು ಬಿಟ್ಟು ಕೆಲಸಕ್ಕೆ ಅಂತ ಹೋಗ್ತೀರ, ಕೆಲಸದಾಳನ್ನ ಇಟ್ಕೊತೀರ. ಅವ್ರು ಯಾವ ರೀತಿಯಾಗಿ ನಿಮ್ಮ ಮಕ್ಕಳನ್ನ ನೋಡ್ಕೊತಾರೆ, ನೀವಿದ್ದಾಗ ಯಾವ ರೀತಿ ನೋಡ್ಕೊಳ್ತಾರೆ, ನೀವು ಇಲ್ದಾಗ ಯಾವ ರೀತಿ ನೋಡ್ಕೊಳ್ತಾರೆ ಅಂತ ಸ್ವಲ್ಪನಾದರೂ ಯೋಚಿಸ್ಕೊಂಡಿರ. ಹಲಲುಯ್ಯ. ಕೆಲಸದಲ್ಲಿ ಅಂತ ಹೇಳ್ಬಿಟ್ಟು ಬ್ಯುಸಿ ಇರ್ತೀರ, ವರ್ಕಲ್ಲಿ ತುಂಬ ಪೆಂಡಿಂಗ್ ಇರುತ್ತೆ ಅಂದ್ಬಿಟ್ಟು ಬ್ಯುಸಿ ಇರ್ತಾನೆ, ಓಕೆ. ಬಟ್ ಆದರೆ ಸ್ವಲ್ಪನೂ ಕೂಡ ನಿಮ್ಮ ಮಕ್ಕಳಿಗೆ ತೆಗೆದಷ್ಟು ಸಮಯ ಇಲ್ವಾ ನಿಮಗೆ? ನೋಡಿದ್ರಲ್ವಾ ಕೆಲಸದ ನಾಳು ಬಿಟ್ಟು ಹೋದರೆ ಯಾವ ರೀತಿಯಾಗಿ ನೋಡ್ಕೋತಾರೆ ಮಕ್ಕಳನ್ನ ಅಂತ. ಹಲಲುಯ್ಯ. ಯಾವ ರೀತಿಯಾಗಿ ನೋಡ್ಕೊತಾರೆ ಅವರು. ಸೊ ಅದಕ್ಕೆ ದೇವ್ರಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ, ನಿಮ್ಮ ಮಕ್ಕಳನ್ನು ನೀವೇ ಕಾಳಜಿ ವಹಿಸ್ಬೇಕು, ಬರೀ ಯಾರಿಗೂ ಕೂಡ ಬಿಟ್ಟು ಕೊಡಬೇಡ್ರಿ. ಹಲಲುಯ್ಯ. ಬಿಟ್ಟು ಕೊಟ್ಟಿರ ಅಂತ ಹೇಳಿದ್ರೆ ಸೊ ನೋಡಿದ್ರಲ್ವಾ, ಆ ಯೌವನಸ್ಥನಿಗೆ ಮಾತಿಲ್ಲ, ಕತೆ ಇಲ್ಲ, ಏನೇನೂ ಇಲ್ಲ, ಬರೀ ಕಣ್ಣೀರು ಬಿಟ್ಟರೆ ಅವನಿಗೆ ಏನೇನೂ ಹೇಳೋಕ್ಕೆ ಬರ್ತಾಯಿಲ್ಲ. ಆ ಪರಿಸ್ಥಿತಿಲಿ ಬಿದ್ದರೂ ಕೂಡ ಆ ಎಮ್ಮಗೆ ಸ್ವಲ್ಪನೂ ಕೂಡ ಕನಿಕರ ಅನ್ನಿಸ್ಲಿಲ್ಲ. ಹಲಲುಯ್ಯ. ಲಾಸ್ಟಿಗೆ ಸತ್ತೇ ಹೋಗ್ಬಿಟ್ಟ ಅವನು. ಈ ಎಮ್ಮನು ಇದರಿಂದ ಬೇಜವಾಬ್ದಾರಿತನದಿಂದ ಸತ್ತೇ ಹೋಗ್ಬಿಟ್ನ ಪ್ರಿಯರೇ ಅವನು. ಹಲಲುಯ್ಯ. ಸತ್ತೋಗಿ ಪರಲೋಕದಲ್ಲಿ ನಮ್ಮ ತಂದೆಯಾದ ಕರ್ತನ ಜೊತೆಗೆ ರೀ. ಹಲಲುಯ್ಯ. ಎಷ್ಟು ಚೆನ್ನಾಗಿರ್ತಾನೆ ಗೊತ್ತಾ. ಅಲ್ಲಿ ದೇವರು ಸಂತೋಷ ಕೊಡ್ತಾರೆ, ನೆಮ್ಮದಿ ಕೊಡ್ತಾರೆ ಪ್ರಿಯರೇ. ಹಲಲುಯ್ಯ. ಸೊ ಅಲ್ಲಿ ನಮಗೆ ನಮ್ಮ ತಂದೆ ತಾಯಿ ಆಗಿಬಿಟ್ಟು ಆ ಮಗನನ್ನು ಅವರು ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಅಲ್ಲಿ. ಹಲಲುಯ್ಯ. ಆ ಮಗನಿಗೆ ಒಂದು ಕೊರತೆ ಬರೋದಂತೆ ಎಷ್ಟು ರೀತಿ ಸಮಾಧಾನ ರೀತಿಯಿಂದ ನೋಡ್ಕೊತಾ ಇರ್ತಾರೆ. ಹೇಳ್ಬೇಕಂದ್ರೆ ಚಿಕ್ಕ ಮಕ್ಕಳು ಆತನನ್ನು ಮುಟ್ಟಿ ಆಟ ಆಡ್ತಾರಂತೆ ಪ್ರಿಯರೇ. ಹಲಲುಯ್ಯ. ನಮ್ಮ ಕರ್ತನ ತಂದೆಯನ್ನು ಈಗ ನಮ್ಮ ಮಕ್ಕಳು ಯಾರಾದರೂ ತೀರ್ಕೊಂಡಿರ್ತಾರಲ್ವ, ನಮ್ಮ ಕ್ರಿಸ್ತನ ಹತ್ರ ನಿದ್ರೆ ಹೋಗ್ಬಿಟ್ಟು ಆತನನ್ನು ಮುಟ್ಟಿ ಆಟ ಆಡ್ತಿರ್ತಾರಂತೆ, ಮಾತಾಡಿಸ್ತಿರ್ತಾರಂತೆ ಆತನ ಜೊತೆಗೆ ಕೂಡ್ಕೊಂಡು. ನೋಡಿದ್ರ, ದೇವರ ರಾಜ್ಯವು ಇಂಥವೇ. ಹಲಲುಯ್ಯ. ದೇವರ ರಾಜ್ಯವು ಇಂಥವರದೇ, ಚಿಕ್ಕ ಮಕ್ಕಳದೇ. ಹಲಲುಯ್ಯ. ಸೊ ಅದಕ್ಕೋಸ್ಕರನೇ ನಿಮ್ಮ ಮಕ್ಕಳನ್ನು ನೀವು ಜಾಗೃತಿಯಿಂದ ನೋಡ್ಕೊಳ್ರಿ. ಇಲ್ಲಾಂದರೆ ನಮ್ಮ ತಂದೆಯಾದ ಕರ್ತನೇ ನೋಡ್ಕೊಳ್ತಾನೆ ಮೇಲೆ ಹೋಗ್ಬಿಟ್ಟು. ಹಲಲುಯ್ಯ. ಒಂದು ವೇಳೆ ನಿಮ್ಮ ಮಕ್ಕಳು ಏನಾದರೂ ತೀರ್ಕೊಂಡ್ರೆ ನಮ್ಮ ತಂದೆಯಾದ ಕರ್ತನೇ ನೋಡ್ಕೊಳ್ತಾ ಇರ್ತಾನೆ. ನೀವು ಅನ್ಕೊತಾ ಇರ್ಬೋದು, ನಮ್ಮ ಮಕ್ಕಳಿಗೆ ಒಂದು ಸುಖ ಕಾಣಲಿಲ್ಲ, ಒಂದು ಸಂತೋಷ ಕಾಣಲಿಲ್ಲ, ಬೇಗ ಹೋಗ್ಬಿಟ್ರು ಅಂತ. ಯಾರಾದರೂ ತೀರ್ಕೊಂಡಿರ್ತಾರಲ್ರಿ. ಹಲಲುಯ್ಯ. ಅಲ್ಲಿ ದೇವರು ನೋಡ್ಕೊಳ್ತಿರ್ತಾನೆ ಪ್ರಿಯರೇ. ಅಪ್ಪನು ನೀನೇ, ಅಮ್ಮನು ನೀನೇ, ನನಗಪ್ಪನು ನೀನೇ, ಅಮ್ಮನು ನೀನೇ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬಾನು ನೀನೇ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬಾನು ನೀನೇ. ಏಸಯ್ಯ, 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 ಏಸಯ್ಯ. ಅನಾಥನು ನಾ ಎಲ್ಲಿಗೆ ಹೋಗಲಿ, ನನಗ್ಯಾರೂ ಆಶ್ರಯವಿಲ್ಲ. ದರಿದ್ರನು ನಾ ಎಲ್ಲಿಗೆ ಹೋಗಲಿ, ನನಗ್ಯಾರೂ ದಿಕ್ಕೇ ಇಲ್ಲ. ಹಲಲುಯ್ಯ. ನೀನಾದರೂ ನನ್ನನ್ನು ಬಡಿಸು, ನನ್ನನ್ನು ತೊರೆಯದಿರು.
ನೀನಾದರೂ ನನ್ನನ್ನು ಬಲಪಡಿಸು, ನನ್ನನ್ನು ತೊರೆಯದಿರು ಏಸಯ್ಯ, 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 ಏಸಯ್ಯ. ಅಪ್ಪನು ನೀನೇ, ಅಮ್ಮನು ನೀನೇ, ನನಗಪ್ಪನು ನೀನೇ, ಅಮ್ಮನು ನೀನೇ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬಾನು ನೀನೇ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬಾನು ನೀನೇ ಏಸಯ್ಯ, 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 ಏಸಯ್ಯ. ಕರೆದಿರುವೆ ನಿನ್ನ ಸೇವೆಗೆ, ಅದ ನಾನು ಮರೆಯುವೇನೆ. ನನ್ನ ಆಸೆಯು ಅದು ನಿನ್ನ ಸೇವೆಯೇ, ಬೇರೇನು ಬೇಡ ತಂದೆ. ಹಲ್ಲೆಲೂಯ. ಬೇರೇನು ಬೇಡ ತಂದೆ. ನನ್ನ ಸೇವೆಯ ಜೊತೆಯಲ್ಲಿ ಕೈ ಹಿಡಿದು ನನ್ನನ್ನು ನಡೆಸಯ್ಯ, ನನ್ನ ಸೇವೆಯ ಜೊತೆಯಲ್ಲಿ ಕೈ ಹಿಡಿದು ನನ್ನನ್ನು ನಡೆಸಯ್ಯ ಏಸಯ್ಯ, 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 ಏಸಯ್ಯ. ಹಲ್ಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಕರ್ತನೆ ನಿಮಗೆ ಸ್ತೋತ್ರಗಳು ರಾಜ. ಹೌದಪ್ಪ ಸ್ವಾಮಿ ಕರ್ತನೆ, ತಂದೆ ತಾಯಿಗಳು ಬಿಟ್ಟು ಮಕ್ಕಳನ್ನು ಬೇರೆಯವ್ರು ನೋಡ್ಕೋತಾರೆ ಅಂತ ಹೇಳಿ ಹೋದರೆ ಯಾವ ರೀತಿಯಾಗಿ ನೋವು ಅನುಭವಿಸ್ಬೇಕು ಅಪ್ಪ. ಅವ್ರು ನೋಡ್ಕೊಳ್ಳಿಲ್ಲ ಅಂದರು, ಅವ್ರು ಕಾಳಜಿ ವಹಿಸ್ಲಿಲ್ಲ ಅಂದರು, ನನ್ನ ತಂದೆಯಾದ ಕರ್ತನೆ ನೀನು ನೋಡ್ಕೊಳ್ತೀಯ ಅಂತ ವಾಗ್ದಾನ ಮಾಡಿದ್ಯಾ ದೇವಾ. ಅಪ್ಪ ನಿನಗೆ ವಂದನೆಗಳು ರಾಜ. ಥ್ಯಾಂಕ್ ಯು ಲಾರ್ಡ್. ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಸ್ವಾಮಿ ಮುಟ್ಟು, ಅವರ ತಂದೆ ತಾಯಿಗಳು ಒಳ್ಳೆ ರೀತಿಯಿಂದ ಅವರ ಮಕ್ಕಳನ್ನು ನೋಡಿಕೊಳ್ಳುವಂತೆ, ಪೋಷಿಸುವಂತೆ ಪ್ರಭು ಇನ್ನೂ ಕೃಪೆ ತೋರಿ ಆಶೀರ್ವದಿಸಿ ನೀನೇ ಕಾಯ್ದು ಕಾಪಾಡು. ಅವರ ಆರ್ಥಿಕ ಸಮಸ್ಯೆಯನ್ನು, ಹಲ್ಲೆಲೂಯ, ಮಾನಸಿಕ ಸಮಸ್ಯೆಯನ್ನು ಯೇಸುವಿನ ನಾಮದಲ್ಲಿ ನೀನೇ ತೀರಿಸು ಸ್ವಾಮಿ, ನೀನೇ ತೀರಿಸು ಪ್ರಭು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್ ಕರ್ತನೆ. ಅಪ್ಪ ನಿಮ್ಮ ಮಕ್ಕಳಾದ ನಾವು ನಿನ್ನ ಸನ್ನಿಧಾನದಲ್ಲಿ ರಾಜ ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಸ್ತುತಿ, ಸ್ತೋತ್ರ, ಘನತೆ, ಮಾನ, ಪ್ರಭಾವ ಎಲ್ಲವೂ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ನನ್ನ ನಜರೀತಾದ ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬಿಡಿ ಬಂಧುನೆ ಅಪ್ಪ ನಮ್ಮ ಜೀವವುಳ್ಳ ಪರಲೋಕದಲ್ಲಿರುವ ನನ್ನ ಪರಮ ತಂದೆಯಾದ ದೇವರೇ. ಅಮಾನ್ ಜೀಸಸ್, ಅಮನ್. ಥ್ಯಾಂಕ್ ಯು ಆಲ್ ಟು. ಮೈ ಗಾಡ್ ಬ್ಲೆಸ್ ಯು. ಅಮನ್.